ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಿಂದಿನ ಒಂದು ವರ್ಷಗಳಲ್ಲಿ KPSC ಮತ್ತು KE ಮೂಲಕ ಕಂಡಕ್ಟ್ ಮಾಡಲಾದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ GK ಕ್ವೆಶ್ಚನ್ಸ್ಗಳನ್ನು ಡಿಸ್ಕಸ್ ಮಾಡುವ. ಫ್ರೆಂಡ್ಸ್, ಈಗ ಆಲ್ರೆಡಿ ಒಂದು 50 ಕ್ವೆಶ್ಚನ್ಸ್ಗಳನ್ನು ಮಾಡಿರ್ತೀವಿ. ಸೊ ಇನ್ನೂ ಆ ಒಂದು ಕ್ವೆಶ್ಚನ್ಸ್ಗಳನ್ನು ಯಾರು ರಿವೈಸ್ ಮಾಡಿಲ್ಲ ಅವರು ಒಂದು ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶ್ಚನ್. ಕುಂಭಮೇಳ ಪ್ರತಿ ಡ್ಯಾಶ್ ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ. ಇದು ಪ್ರತಿ 12 ವರ್ಷ. ಸಾರ್ಕ್ ಅಂದರೆ SAARC. ಈ ಸಾರ್ಕ್ ಮೊದಲ ಶೃಂಗ ಸಮ್ಮೇಳನ ನಡೆದ ಸ್ಥಳ ಢಾಕಾ. ಪುರುಷ ಸೂಕ್ತವನ್ನು ಯಾವುದರಲ್ಲಿ ಕಾಣಬಹುದು? ಋಗ್ವೇದ. ಭಾರತ ಸಂವಿಧಾನ ಕರಡು ತಯಾರಿಕಾ ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಭೂಮಿಯಲ್ಲಿ ಅತ್ಯಂತ ಕಿರಿದಾದ ಖಂಡ ಆಸ್ಟ್ರೇಲಿಯಾ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು. ಹತ್ತಿಯ ಎಳೆಯನ್ನು ಗಿಡದ ಕೆಳಕಂಡ ಭಾಗದಿಂದ ಪಡೆಯಲಾಗುತ್ತದೆ. ಇದು ಹಣ್ಣು. ಕೆಳಕಂಡವರಲ್ಲಿ ಯಾರನ್ನು ಫ್ಯೂರರ್ ಎಂದು ಗುರುತಿಸಲ್ಪಟ್ಟಿದ್ದು? ಹಿಟ್ಲರ್. ಜರ್ಮನಿಯ ಹಿಟ್ಲರ್. ಬುದ್ಧ ತನ್ನ ಪ್ರಥಮ ಬೋಧನೆ ಮಾಡಿದ ಸ್ಥಳ ಯಾವುದು? ಸಾರನಾಥ. ಬಂಗಾಳದ ವಿಭಜನೆಯ ಕ್ರಮವನ್ನು ಬ್ರಿಟಿಷ್ ಸರ್ಕಾರ ಹಿಂದೆ ತೆಗೆದುಕೊಂಡ ವರ್ಷ? ಹಿಂದೆ ಅಂದರೆ ಮರಳಿ 1911. ಭಾರತ ಸಂವಿಧಾನ ಅಳವಡಿಸಲ್ಪಟ್ಟ ದಿನಾಂಕ? ನವೆಂಬರ್ 26, 1949. ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನದಲ್ಲಿ ಆಸ್ತಿಯ ಹಕ್ಕನ್ನು ತೆಗೆದುಹಾಕಿದ ಕ್ರಮ ಅಥವಾ ತಿದ್ದುಪಡಿ? 44ನೇ ತಿದ್ದುಪಡಿ. ಈ ಆಸ್ತಿಯ ಹಕ್ಕನ್ನು ಏನು ಮಾಡಿದ್ರು? ಮೂಲಭೂತ ಹಕ್ಕನ್ನು ತೆಗೆದು ಕಾನೂನಾಗಿ ಮಾಡಿದ್ರು. ಅಂದರೆ ಒಂದು ಕಾನೂನು ಹಕ್ಕು. ಓಕೆ. ಲೋಥಾಲ್ ಇರುವ ಸ್ಥಳ? ಇದು ಗುಜರಾತ್. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು? ಕುಶಾನರು. ನೆನಪಿರಲಿ, ವೆರಿ ಇಂಪಾರ್ಟೆಂಟ್. ತ್ರಿರತ್ನಗಳ ಬಗ್ಗೆ ಒತ್ತು ನೀಡಿದವರು? ಮಹಾವೀರ. ಕಳಿಂಗ ಯುದ್ಧದಿಂದ ಅಶೋಕನ ಮೇಲೆ ಆದ ಪ್ರಭಾವವನ್ನು ಕೆಳಕಂಡಲ್ಲಿ ಕಾಣಬಹುದು? ಶಿಲಾಶಾಸನಗಳಲ್ಲಿ. ತಮ್ಮ ಹೆಸರಿರುವ ನಾಣ್ಯಗಳನ್ನು ಮೊದಲ ಬಳಕೆಗೆ ತಂದ ರಾಜರು? ಕುಶಾನರು. ಭಾರತ ಸಂವಿಧಾನದಲ್ಲಿ ಏಕಪೌರತ್ವ ವ್ಯವಸ್ಥೆ ಇದೆ. ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್. ಈ ಒಂದು ಆದೇಶಗಳು ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರದಿದ್ದಲ್ಲಿ ಮಾತ್ರ ವ್ಯವಹಾರ ಅಧಿಕಾರ ಹಕ್ಕಿಗೆ ಒಳಪಟ್ಟವು. ಸೆಂಟೋ ಸಂಸ್ಥೆ ಡ್ಯಾಶ್ಗೆ ಮುನ್ನ ಬಾಗ್ದಾದ್ ಒಪ್ಪಂದ ಎಂದು ಪ್ರಚಲಿತವಾಗಿತ್ತು. 1950ಕ್ಕೆ ಮುನ್ನ ಬಾಗ್ದಾದ್ ಒಪ್ಪಂದ ಎಂದು ಪ್ರಚಲಿತವಾಗಿತ್ತು. ಈ ಧೂಮಕೇತುಗಳಲ್ಲಿ ಯಾವುದು ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ?
ಹ್ಯಾಲಿ ಧೂಮಕೇತು. ಮೃತ್ಯು ಕಣಿವೆ ಅಥವಾ ಡೆಡ್ ವ್ಯಾಲಿ ಅಥವಾ ಡೆತ್ ವ್ಯಾಲಿ ಈ ಎಂಬ ಭೂಭಾಗ ಅತ್ಯಂತ ಕೆಳಮಟ್ಟದ ಸ್ಥಳ. ಇದು ಎಲ್ಲಿದೆ? ನಾರ್ತ್ ಅಮೇರಿಕಾ ಅಥವಾ ಉತ್ತರ ಅಮೇರಿಕಾ. ವಿಜಯನಗರ ಸಾಮ್ರಾಜ್ಯ ಪತನ ಆದ ಯುದ್ಧ ಭೂಮಿ ಇರುವ ಸ್ಥಳ ತಾಳಿಕೋಟೆ ಅಥವಾ ರಕ್ಕಸತಂಗಡಿ, ವಿಜಯಪುರದಲ್ಲಿನ ತಾಳಿಕೋಟೆ. ಹಾಲಿ ಸಮಯ ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳು. ಆ ಒಂದು ಎಕ್ಸಾಮ್ ಟೈಮಲ್ಲಿ 18 ಅಂತ ಇತ್ತು, ಬಟ್ ಈಗ ಸದ್ಯಕ್ಕೆ ಎಷ್ಟಿದ್ದಾವೆ ಕಾಮೆಂಟ್ ಮಾಡಿ. ಎಷ್ಟು 26 ಇದಾವ ಏನು 28 ಇದಾವ, ಎಷ್ಟಿದ್ದಾವೆ ಕಾಮೆಂಟ್ ಮಾಡಿ. ಓಕೆ, ನೆಕ್ಸ್ಟು ಪ್ರಾಚೀನ ಶಿಲಾಯುಗದ ಕಾಲದ ಜನರ ಮುಖ್ಯ ಕಸಬು ಪ್ರಾಣಿಗಳ ಬೇಟೆ ಮತ್ತು ಆಹಾರ ಸಂಗ್ರಹಣೆ. ಸತ್ಲಜ್ ನದಿಯು ಯಾವ ಪ್ರಮುಖ ನದಿಯ ಗುಂಪಿಗೆ ಸೇರಿದೆ? ಸತ್ಲಜ್ ಇದು ಸಿಂಧೂ ನದಿಯ ಉಪನದಿ ಆಗ್ತದೆ. ನೆಕ್ಸ್ಟ್, ಕಲ್ಲನ ವಿರಚಿತ ರಾಜತರಂಗಿಣಿ ತಿಳಿಸುವ ವಿಷಯ. ಸೊ ಇದು ಕಾಶ್ಮೀರದ ಚರಿತ್ರೆಯನ್ನು ತಿಳಿಸ್ತದೆ. ಭಾರತದ ಸಂವಿಧಾನದಲ್ಲಿ ಅನುಚ್ಛೇದಗಳ ಸಂಖ್ಯೆ 400ಕ್ಕಿಂತ ಹೆಚ್ಚಂತ ಆ ಒಂದು ಎಕ್ಸಾಮಲ್ಲಿ ಇತ್ತು. ಈಗ ಸದ್ಯಕ್ಕೂ ಐ ಥಿಂಕ್ ಇದು 465, ಮೇ ಬಿ 465 ಆರ್ ಪ್ಲಸ್. ಓಕೆ, ಕಾಮೆಂಟ್ ಮಾಡಿ ನೋಡೋಣ. ಆಮೇಲೆ ಈ ಕೆಳಗಿನವುಗಳಲ್ಲಿ ಸ್ವಸ್ತಿಕ್ ಚಿಹ್ನೆ ಯಾವುದು? ಯಾವುದಪ್ಪ? ಆಪ್ಷನ್ ನಂಬರ್ ಡಿ. ಭಾರತದ ಸಂವಿಧಾನವು ದೇಶವನ್ನು ಜಾತ್ಯತೀತ ಎಂದು ಘೋಷಿಸಿದೆ. ಜಾತ್ಯತೀತ ಅಂದರೆ ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿ. ಸಂವಿಧಾನದಲ್ಲಿ ಎಷ್ಟು ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ಅವಕಾಶ ಇದೆ? ಒಟ್ಟು 3. ಯಾವುದ್ಯಾವುದು? ಒಂದು ರಾಷ್ಟ್ರೀಯ ಅಂದರೆ ನ್ಯಾಷನಲ್, ಎರಡನೇದು ಸ್ಟೇಟು ಅಂದರೆ ರಾಜ್ಯ, ಆಮೇಲೆ ಹಣಕಾಸು ಫೈನಾನ್ಷಿಯಲ್ ಎಮರ್ಜೆನ್ಸಿ. ಗದರ್ ಪಾರ್ಟಿಯ ಕೇಂದ್ರ ಸ್ಥಾನ ಇದ್ದ ಸ್ಥಳ ಸ್ಯಾನ್ ಫ್ರಾನ್ಸಿಸ್ಕೋ, ಅಮೇರಿಕಾದಲ್ಲಿನ ಒಂದು ನಗರ. ಹಾಲಿ ಸಮಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿನ ಆಳುವ ಪಕ್ಷ. ಸೊ ಅದು ಕಾಂಗ್ರೆಸ್ ಅಂತ ಇದೆ, ಅದೇನು ಎಕ್ಸಾಮ್ ಟೈಮಲ್ಲಿ. ಈಗ ಆ್ಯಸ್ ಪರ್ 2024 ಅಂದರೆ ಈಗ ಕೂಡ ಕಾಂಗ್ರೆಸ್ನೇ ಇದೆ. ನೆಕ್ಸ್ಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ಜವಾಹರ್ಲಾಲ್ ನೆಹರು ಅವರು ಎಷ್ಟು ಬಾರಿ ವಹಿಸಿಕೊಂಡಿದ್ದಾರೆ? 4 ಬಾರಿ. ಬ್ರಿಟಿಷ್ ಆಡಳಿತ ಭಾರತದಲ್ಲಿ ಆಂಗ್ಲ ಭಾಷೆಯ ಅಳವಡಿಕೆಗೆ ಕಾರಣವಾದ ಗವರ್ನರ್ ಜನರಲ್. ನೋಡಿ, ಈಗ ಎಲ್ಲರೂ ಇಂಗ್ಲೀಷ್ ಕಲಿಬೇಕಂತ ಇದೆ, ಹೌದಾ? ಈಗೆಲ್ಲರೂ ಇಂಗ್ಲೀಷ್ ಅಂತ ಅಂತೀರಿ. ಬಟ್ ಈ ಭಾರತದಲ್ಲಿ ಈ ಆಂಗ್ಲ ಭಾಷೆಯ ಒಂದು ಅಳವಡಿಕೆ ಯಾರು ಮಾಡಿದ್ದಾರೆ? ಅವರ ಹೆಸರು ಲಾರ್ಡ್ ವಿಲಿಯಂ ಬೆಂಟಿಂಕ್. ಆಪ್ಷನ್ ನಂಬರ್ ಸಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ ಇರುವ ಜಿಲ್ಲೆ. ವಿದುರಾಶ್ವತ ಯಾವುದಿದೆಯಪ್ಪ? ಈಗ ಸದ್ಯಕ್ಕೆ ಎಲ್ಲಿ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ, ಚಿಕ್ಕಬಳ್ಳಾಪುರ. ಬಟ್ ಒಂದು ಎಕ್ಸಾಮ್ ಟೈಮಲ್ಲಿ ಇಲ್ಲಿ ಕೋಲಾರ ಅಂತ ಇತ್ತು, ಬಟ್ ಈಗ ಕೋಲಾರ ಹೊಡೆದು
ಚಿಕ್ಕಬಳ್ಳಾಪುರ ಆಗಿದೆ. ಓಕೆ, ಈಗ ಚಿಕ್ಕಬಳ್ಳಾಪುರದಲ್ಲಿ ಬರ್ತದೆ ಅದು ವಿದುರಾಶ್ವತ್ಥ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದ ಸಂಘಟನೆ ಲೇಬರ್ ಪಾರ್ಟಿ, ಲೇಬರ್ ಪಕ್ಷ, ನೆನಪಿರಲಿ. ನೆಕ್ಸ್ಟ್, ಕಲ್ಕತ್ತಾದಿಂದ ದೆಹಲಿಗೆ ಬ್ರಿಟನ್ ಅಧಿಕಾರಾವಧಿ ಕೇಂದ್ರ ಸ್ಥಾನ ಬದಲಾವಣೆ ಪ್ರಸ್ತಾಪವನ್ನು ಮುಂದಿಟ್ಟ ಗವರ್ನರ್ ಜನರಲ್ ಲಾರ್ಡ್ ಹಾರ್ಡಿಂಜ್ ಸೆಕೆಂಡ್. ಇದು 1911ರಲ್ಲಿ. ಓಕೆ, ಗೋಖಲೆಯವರು ಆರಂಭಿಸಿದ ಭಾರತದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸಂಸ್ಥೆಗೆ ಈ ಒಂದು ವಿಷಯ ಗುರಿ ಆಗಿರಲಿಲ್ಲ. ಸ್ವದೇಶಿ ಮತ್ತು ಬಹಿಷ್ಕಾರ. ಓಕೆ, ಗೋಪಾಲ್ ಕೃಷ್ಣ ಗೋಖಲೆ ಅವ್ರದ್ದು ಆತ್ಮತ್ಯಾಗ ಇತ್ತು, ನಡತೆಯಲ್ಲಿ ಶುಚಿತ್ವ ಇತ್ತು, ಮತ್ತು ತಿಂಗಳಿಗೆ 650 ಸಂಬಳದಲ್ಲಿ ಪೂರ್ಣಾವಧಿ ರಾಷ್ಟ್ರೀಯ ಸೇವೆ ಮಾಡ್ತಿದ್ರು. ಬಟ್ ಇದು ಆಗಿರಲಿಲ್ಲ. ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು? ಗೊಬ್ಬರ ಗ್ಯಾಸ್ ಮಿಥೇನ್. ಮಿಥೇನಿಗೆ ಫಾರ್ಮುಲಾ ಏನು? CH4. ನೆಕ್ಸ್ಟ್, ಹಣಕಾಸು ಮಸೂದೆಯನ್ನು ರಾಜ್ಯದ ವಿಧಾನಮಂಡಲದಲ್ಲಿ ಎಲ್ಲಿ ಮಂಡಿಸಬಹುದು? ಇದನ್ನು ಕೇವಲ ವಿಧಾನಸಭೆಯಲ್ಲಿ ಮಂಡಿಸಬಹುದು. ಒಂದು ಹಣಕಾಸು ಮಸೂದೆಯನ್ನು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಮಾತ್ರ ಮತ್ತು ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಓಕೆ, ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ಡ್ಯಾಶ್ ಅಲಂಕರಿಸುತ್ತಾರೆ. ರಾಷ್ಟ್ರಾಧ್ಯಕ್ಷರ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲ. ರಾಜ್ಯದ ರಾಜ್ಯಪಾಲರು ಇವರು ರಾಜ್ಯದ ಮುಖ್ಯಸ್ಥರು. ನೆನಪಿರಲಿ, ರಾಜ್ಯದ ಮುಖ್ಯಸ್ಥರು ಯಾರಂದರೆ ರಾಜ್ಯಪಾಲರಾಗಿರ್ತಾರೆ, ಮುಖ್ಯಮಂತ್ರಿಗಳಲ್ಲ. ಮತ್ತು ದೇಶದ ಮುಖ್ಯಸ್ಥರು ರಾಷ್ಟ್ರಪತಿ, ನಾಟ್ ಪ್ರಧಾನಮಂತ್ರಿ. ಅಡುಗೆ ಅನಿಲವನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ಆ ವಸ್ತು ಮಿಶ್ರಣವಾಗಿರ್ತದೆ. ಹೌದಾ? ಅದು ವಾಯುನೂ ಇರೋದಿಲ್ಲ, ಘನೀಕೃತನೂ ಇರೋದಿಲ್ಲ, ದ್ರಾವಣನೂ ಇರೋದಿಲ್ಲ, ಅದು ಮಿಶ್ರಣವಾಗಿರ್ತದೆ. ನೆಕ್ಸ್ಟ್, ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯ ಪ್ರತಿ ನಿಮಿಷದ ಬಡಿತದ ಗತಿ 72. ಬ್ಯಾಟ್ರಿಗಳಲ್ಲಿ ಬಳಸಲಾಗುವ ಆ್ಯಸಿಡ್ ಸಲ್ಫ್ಯೂರಿಕ್ ಆ್ಯಸಿಡ್, ದಟ್ ಈಸ್ H2SO4. ಹೈಡ್ರೋಜನ್ ಸಲ್ಫೈಡ್ ಅಥವಾ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ನಾವು ಕರಿತೀವಿ. ಕುದುರೆ ಮಸಾಲ ಸೊಪ್ಪು, ವಿಟಮಿನ್ಸ್. ಆಮೇಲೆ ಸೈಮನ್ ಆಯೋಗವನ್ನು ರಚಿಸಿದಾಗ ಏನೇನಾಗಿತ್ತು ಇಲ್ಲಿ? ಇರ್ವಿನ್ ಇಂಡಿಯಾದ ವೈಸ್ರಾಯ್ ಆಗಿದ್ದ ಲಾರ್ಡ್ ಇರ್ವಿನ್. ಯಾವಾಗ ನೇಮಿಸಿದ್ರು? 1927. ಮತ್ತು 1928ಗೆ ಇಂಡಿಯಾಗೆ ಬಂತು. ಮತ್ತು ವಾಪಸ್ ಗೋ ಬ್ಯಾಕ್ ಸೈಮನ್ ಅಂತ ಒಂದು ಘೋಷವಾಕ್ಯ ನಮ್ಮ ಭಾರತೀಯರಿಂದ ಕೇಳಿ ಬಂತು. ಗಾಂಧಿ ಇರ್ವಿನ್ ಒಪ್ಪಂದ 1931ರಲ್ಲಿ ಏನು ಮಾಡ್ತದು? ಹಿಂಸೆಯ ಆರೋಪ ಹೊತ್ತವರನ್ನು ಹೊರತುಪಡಿಸಿ ಇತರರ ಬಿಡುಗಡೆಗೆ ನಿರ್ಣಯಿಸಿತು. ಯಾರು ಹಿಂಸೆ ಮಾಡಿದ್ದಾರೆ ಅವ್ರನ್ನ ಬಿಟ್ಟು ಉಳಿಕಿದವರೆಲ್ಲರನ್ನೂ
ಏನಪ್ಪ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡ್ರು. ಆಮೇಲೆ ಲಾಸ್ಟ್ ಕ್ವಶನ್ ನೋಡಿ, ಬ್ರಿಟಿಷ್ ಸರ್ಕಾರವು ಸಮಾನ ವೇದಿಕೆಯಲ್ಲಿ ರಾಜ್ಯದ್ರೋಹ ಮಾಡುವ ಸನ್ಯಾಸಿ ಅಂದರೆ ಮಹಾತ್ಮ ಗಾಂಧೀಜಿಯವರೊಡನೆ ಮಾರ್ಚ್ 1931ರಲ್ಲಿ ಚರ್ಚೆ ಬೇಡ ಎಂದು ವಿರೋಧ ವ್ಯಕ್ತಪಡಿಸಿದ ವ್ಯಕ್ತಿ ವಿನ್ಸ್ಟನ್ ಚರ್ಚಿಲ್. ಓಕೆ, ಸೊ ಫ್ರೆಂಡ್ಸ್, ಇವಿಷ್ಟು ಒಂದು ಜಿ ಕೆ ಕ್ವಶನ್ಸ್ಗಳಾಗಿದ್ದು. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಜಿ ಕೆ ಕ್ವಶನ್ಸ್ಗಳೊಂದಿಗೆ ಬರ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.